ಅವಧಿ ಮುಗಿಯುತ್ತಿರುವ ಗ್ರಾಮ ಪಂಚಾಯತ್ಗಳಿಗೆ ಈಗಿರುವ ಆಡಳಿತ ಸಮಿತಿಯನ್ನು ಮರು ನೇಮಕ ಮಾಡಬೇಕೆಂದು ಕಲಬುರಗಿ ಜಿಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಮಹಾಒಕ್ಕೂಟದಿಂದ ಕಲಬುರಗಿ ನಡೆದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಡೆದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕಲಬುರಗಿ ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಮಹಾಒಕ್ಕೂಟದ ಪ್ರಮುಖರು ಮಾತನಾಡಿ, ರಾಜ್ಯ ಸರ್ಕಾರವು ಚುನಾವಣೆಗಳನ್ನು ನಡೆಸಲು ಕ್ರಮ ಕೈಗೊಳ್ಳದೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ 81(b)(2) ಅನ್ವಯ ಜಿಲ್ಲಾಧಿಕಾರಿಗಳಿಗೆ ಆಡಳಿತ ಅಧಿಕಾರಿಗಳನ್ನು ನೇಮಿಸಲು ಆದೇಶಿಸುತ್ತದೆ. ಆದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ 81(b)(1) ಅನ್ವಯ ಚುನಾಯಿತರಾಗಲು ಅರ್ಹರಾದ ವ್ಯಕ್ತಿಗಳನ್ನು ಒಳಗೊಂಡ ಆಡಳಿತ ಸಮಿತಿಯನ್ನು ನೇಮಕ ಮಾಡತಕ್ಕದ್ದು. ಅಂಥ ವ್ಯಕ್ತಿಗಳ ಸಂಖ್ಯೆಯು 5ನೇ ಪ್ರಕರಣದ 1ನೇ ಪ್ರಕರಣದ ಅಡಿಯಲ್ಲಿ ನಿರ್ಧರಿಸುವ ಸದಸ್ಯರ ಸಂಖ್ಯೆ ಸಮನಾಗಿರತಕ್ಕದ್ದು. 2ರಂತೆ ಆಡಳಿತ ಅಧಿಕಾರಿಗಳು ನೇಮಿಸತಕ್ಕದ್ದು ಎಂದಿರುತ್ತದೆ. ಆದ್ದರಿಂದ ಘನ ಸರ್ಕಾರವು ಉಪ ಪ್ರಕರಣ 2ರ ಅನ್ವಯ ಆಡಳಿತ ಅಧಿಕಾರಿಗಳು ನೇಮಿಸುವ ಆದೇಶವನ್ನು ಕೂಡಲೇ ಹಿಂಪಡೆದು ಪ್ರಕರಣ 1ರನ್ವಯ ಆಗಿರುವ ಆಡಳಿತ ಸಮಿತಿಯನ್ನೇ ನೂತನ ಆಡಳಿತ ಸಮಿತಿಯಾಗಿ ಮುಂದಿನ 6 ತಿಂಗಳವರೆಗೆ ನೇಮಕ ಮಾಡಬೇಕೆಂದು ಕೋರುತ್ತೇವೆ ಎಂದು ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ನಾ ಅಂಬಲಗ ಅಧ್ಯಕ್ಷ ತಾಜುದ್ದೀನ್ ಪಟೇಲ್ ಅಂತ ಕಮಲಾಪುರ ತಾಲೂಕು. ನಾವು ಇವತ್ತು ಎಲ್ಲರೂ ಕಮಲಾಪುರ ತಾಲೂಕು ಮತ್ತು ಆಜುಬಾಜು ತಾಲೂಕಾದವರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿ ಒಂದು ಚರ್ಚೆ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ಏನಂತಪ್ಪ ಅಂದ್ರೆ ಈಗ ನಮ್ಗೆ 5 ತಾರೀಕಿಗೆ ತನಕ ನಮ್ಮದು ಏನು ಅಧ್ಯಕ್ಷ ಬಾಡಿ ಇತ್ತು ಆ ಬಾಡಿ ಡಿಸ್ಬರ್ಸ್ ಆಗಿ ಮುಂದೆ ಇಲೆಕ್ಷನ್ ಯಾವ ಡೇಟ್ಗೋಸ್ಕರ ಮುಂದೆ ಡೇಟ್ ಫಿಕ್ಸ್ ಮಾಡ್ತೀರಿ ಅವಾಗಿತ್ತನ ನಮ್ಗೆ ಬಿಟ್ಟು ನೋಡಲ್ ಆಫೀಸರ್ ಅವರು ರೆಡಿ ಮಾಡ್ಯಾರ. ನಾವೇನು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ಸರ್ ನೀವು ಇಲೆಕ್ಷನ್ ಮಾಡಿರಿ, ನಮ್ಮ ಅವಧಿ ಮುಗ್ದಾಗ ಒಪ್ಕೋತೀವಿ. ಅದಕ್ಕೆ ಅಂದ್ರೆ ಇಲೆಕ್ಷನ್ ಡೇಟ್ ಮುಂದೆ ಡಿಕ್ಲೇರ್ ಆಗತ್ತನ ನಮ್ಮ ಎಲ್ಲರೂ ಅಧ್ಯಕ್ಷರು ಪವರ್ ಇಡ್ರಿ. ಯಾಕಂದ್ರೆ ಈಗ ಸದ್ಯನೇ ಎಲ್ಲರೂ ಗೊತ್ತದ ರೀ, ಪಿ ಡಿ ಒದು ಭಾಳ ಕಮ್ಮಿ ಅವ ರೀ. ಒಂದೊಂದು ಪಿ ಡಿ ಒ 4-4, 5-5, 3-3 ಪಂಚಾಯತ್ ನಡೆಸ್ಲಿತ್ತಾರ. ಸರ್ಕಾರ ಬಳಿ ಪಿ ಡಿ ಒದು ಭಾಳ ಪ್ರಾಬ್ಲಮ್ ಅದ. ಈಗ ನಮ್ಮ ಪಂಚಾಯತ್ಗೆ ಸುಮಾರು 4 ತಿಂಗಳಾಯಿತು ಪಿ ಡಿ ಒ ಇಲ್ಲ. ಪಿ ಡಿ ಒ ಬಂದವರು ಅವರು ಏನದ 4 ತಾಲು 3 ತಾಲು ಬಿಜಿ ಇದ್ದೇವ್ರಿ, ಬರ್ತೇವ್ರಿ, 1 ತಿಂಗಳದಾಗ ಬರೀ 2 ದಿನ ಬಂದರು 3 ದಿನ ಬಂದರು ಅಂತ ಈ ಥರ ಅವರು ನಮ್ಮ ದಂಧೆ ಎಲ್ಲ ಪೆಂಡಿಂಗ್ ಆಲೈತವೆ. ದಂಧೆ ಪೆಂಡಿಂಗ್ ಆದ ಮಾಡಕ್ಕೆ ನಾವು ಒಂದು ಪಂಚಾಯತ್ ನಡೆಸ್ತೇವೆ ಅಂದ ಮಾಡಕ್ಕೆ ಅಲ್ಲಿ ಸಣ್ಣ ಪುರ್ತ ದಂಧೆ ಇರ್ತಾವೆ, ಮೋಟಿವೇಶನ್ ಇರ್ತಾವೆ, ನೀರಿನ ಸಮಸ್ಯೆ ಇರ್ತಾವೆ, ನಾಲಿದು ಇರ್ತಾವೆ, ಯಾವ್ದಾದ್ರೆ ಒಂದು ಜಾತ್ರಾ ಇರ್ತದೆ, ದರ್ಗಾ ಊರ್ಸಿರ್ತಾವೆ, ಏನೋ ಒಂದು ಸಾರ್ವಜನಿಕ ಜನಗಳು ಸರ್ ಒಂದು ಪ್ರೋಗ್ರಾಮ್ ಇರ್ತದೆ. ಆ ಪ್ರೋಗ್ರಾಮ್ ಅಧ್ಯಕ್ಷ ಭೀ ಇಲ್ಲ, ಪಿ ಡಿ ಒ ಭೀ ಟೈಮಿಗೆ ಬಂದಿಲ್ಲ ಅಂದ್ರೆ ನಡೆಸ್ಬೇಕಾರು. ನೋಡಲ್ ಆಫೀಸರ್ ಗುಲ್ಬರ್ಗ ಕಮಲಾಪುರ ಇರ್ತಾರೆ, ಅವ್ರು ಆಯ್ತಪ್ಪ ಏನದ ನಾವು ಹೇಳ್ತೇವೆ ಅಂತ ಹೇಳ್ತಾರೆ. ಬರೀ ಸೆಕ್ರೆಟ್ರಿ ಮತ್ತು ಬಿಲ್ ಕಲೆಕ್ಟರ್ ಮೇಲೆ ಪಂಚಾಯತ್ ನಡೆಸ್ಲಿಕ್ಕೆ ಆಗಲ್ಲ. ಕುಂತಿದ ಅದ್ರ ಸಲಕ ನಾವು ಏನಂತು ಇಲೆಕ್ಷನ್ ಡೇಟ್ ಡಿಕ್ಲೇರ್ ಆಗತ್ತನ ಯಾವ ದಿನ ಭೀ ನೀವು ಇಲೆಕ್ಷನ್ ಡೇಟ್ ಡಿಕ್ಲೇರ್ ಮಾಡಿರಿ, ನೀವು ನಾಳೆಗೆ ಮಾಡಿರಿ, ಒಂದು 6 ತಿಂಗಳು ಬಿಟ್ಟು ಮಾಡಿರಿ, ಅವಾಗಿತ್ತನ ನಮ್ಮ ಅಧ್ಯಕ್ಷರದ್ದು ಬಾಡಿ ಇನ್ನೂ ಮುಂದುವರಿಸಬೇಕು. ಯಾವ ದಿನ ನೀವು ಡೇಟ್ ಆಫ್ ಇಲೆಕ್ಷನ್ ಡಿಕ್ಲೇರ್ ಮಾಡಿದ್ರೆ ಆ ದಿನ ಮತ್ತೊಂದು ಇಲೆಕ್ಷನ್ ಆಗಲಕ್ಕ ಯಾರು ಗೆದ್ದು ಬರ್ತಾರೆ ಅವ್ರಲಿಂದ ಪಂಚಾಯತ್ ನಡಿಬೇಕು. ಸುಮಾರು ಒಂದು 5 ವರ್ಷಕ್ಕಿಂತ ಹೆಚ್ಚಿಗೆ ಆಯಿತು, ಇನ್ನತ್ತನ ಜಡ್ ಪಿ ಇಲೆಕ್ಷನ್ ಆಗಿಲ್ಲ, ತಾಲೂಕಾ ಪಂಚಾಯತ್ ಇಲೆಕ್ಷನ್ ಆಗಿಲ್ಲ, ಬರೀ MLA ಇಲೆಕ್ಷನ್ದಾಗ ಎಲ್ಲ ಹಳ್ಳಿ ಊರು ನಡೆದಾವೆ. ಗ್ರಾಮ ಪಂಚಾಯತ್ ಅಂದ್ರೆ ಒಂದು 5 ಊರು, ಅದ್ರಾಗ ಸುಮಾರು ಒಂದು 10ಕ್ಕಿಂತ 15,000 ಜನ ಇರ್ತದೆ. ಅವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತದೆ. ಹೋದ ವರ್ಷ ಬರಗಾಲ ಬಿದ್ದು ನೀರಿನ ಸಮಸ್ಯೆ ಭಾಳ ಕಂಡಾಬಟ್ಟಿ ಹೆಚ್ಚಿಗೆ ಆಗಿತ್ತು. ಅದ್ರ ಸಲಕ ನಾವು ಎಲ್ಲ ಅಧ್ಯಕ್ಷರು ಪಿ ಡಿ ಒ ಯಾರು ಇದ್ದರು ಸಂಬಂಧಪಟ್ಟ ಅವ್ರಿಗೆ ಹಿಡ್ಕೊಂಡು ಹಳ್ಳಿ ಊರಾಗ ಸಣ್ಣ ಪೂರ್ತಿ ದುಕಾನ್ದಾಗ ಉದ್ರಿ ಸಾಮಾನು ತಂದಿದ್ದೆವು. ಪೈಪ್ ಅದ, ಲೈಟ್ ಅವ, ಬಿಜ್ಲಿದ ಏನದ. ಈ ವರ್ಷ ಇನ್ನತ್ತನ 15 ಫೈನಾನ್ಸ್ ಜಮಾ ಆಗಿಲ್ಲ ನಮ್ಮಲ್ಲಿ. 15 ಫೈನಾನ್ಸ್ ಈ ವರ್ಷ ಪೂರ ಜಮಾ ಆಗಿಲ್ಲ ಅಂದ್ರೆ ನಾವು ಎಲ್ಲರೂ ಉದ್ರಿ ತಂದಿದ್ದೆವು. ಯಾಕಂದ್ರೆ ಜನಕ್ಕೆ ತಕ್ಲೀಫ್ ಆಗಬೇಡಂತ ಆ ಉದ್ರಿ ನಾವು ಅಧ್ಯಕ್ಷ ಮುಗಿತದಪ್ಪ ಅಂತ ಅವರು ಒಂದು 8 ದಿನ ಆಯಿತು ನಮ್ಗೆ ರಜ್ಜಿ ಫೋನ್ ಮಾಡತ್ತಾರೆ. ಏನಂತ ಅದು ರೊಕ್ಕ ನಮ್ಗೆ ಕೊಟ್ಟು ನೀವು ಕ್ಲಿಯರ್ ಆರಿ ಸರ್, ನೀವು ಹೋದಂದ್ರೆ ನಾವು ಯಾರಿಗೆ ಕೇಳಬೇಕು ಅಂತ. ಹಳ್ಳಿ ಊರಾಗ 1 लाख 2 लाख ರೂಪಾಯಿ ಸಿಗಲ್ಲ, ಅವರು 17 18 लाख ರೂಪಾಯಿ ಮಟೀರಿಯಲ್ ಉದಾರ ಕೊಟ್ಟರು ನಮ್ಗೆ. ನಾವು ಎಲ್ಲರೂ ಅಧ್ಯಕ್ಷರು, ನಾನು ಒಂದಂತಿಲ್ಲ, ಎಲ್ಲೋ ಪ್ರತಿಯೊಂದು ಅಧ್ಯಕ್ಷರು ಪಿ ಡಿ ಒ ನೇತೃತ್ವದಾಗ ಆಗ್ತದೆ. ಈಗ ಇಲೆಕ್ಷನ್ ಡಿಕ್ಲೇರ್ ಆದ ಮೂಲಕ ಪಿ ಡಿ ಒ ಟ್ರಾನ್ಸ್ಫರ್ ಆಗಿ ಹೋದ್ರು ಅಂದ್ರೆ ಅವ್ರು ರೊಕ್ಕ ಯಾರು ಕೊಡಬೇಕು, ಉದುರಿ ಯಾರು ಕೊಡಬೇಕು. ಆ 15 ಫೈನಾನ್ಸ್ ಜಲ್ದಿ ಜಮಾ ಆಗಬೇಕು. ಮತ್ತಂದ್ರೆ ಪಿ ಡಿ ಒ ಯಾರಿಗೆ ಭೀ ಇಡ್ತಿರಲ್ಲ ಅವ್ರು ಇಲ್ಲ ನೋಡಲ್ ಆಫೀಸರ್ ಇರ್ರಿ, ನೀವು ಬೇಡಮಲ್ಲ ಅಂದ್ರೆ ಅಧ್ಯಕ್ಷ ನೇತೃತ್ವದಾಗ ಇರಬೇಕು. ಅವರು ಇಲೆಕ್ಷನ್ ಡಿಕ್ಲೇರ್ ಆದ ಮೂಲಕ ಮತ್ತು ನಮ್ಗೆ ಮತ್ತೆ ಹೊಸದು ಬಾಡಿ ಬರ್ತದೆ, ಅವ್ರು ಮುಂದೆ ತೊಗೊಂಡು ಅದ್ರ ಸಲಕ ಸರ್ಕಾರಕ್ಕೆ ಮಾನ್ಯ ಪ್ರಿಯಾಂಕ್ ಸಾಹೇಬ್ರಿಗೆ, ಪಂಚಾಯತ್ ರಾಜ್ ಮಿನಿಸ್ಟರ್ಗೆ ನಮ್ಮ ಖಾಸ್ ಮನವಿ ಅದ. ಸರ್ ನೀವು ಗ್ರಾಮ ಪಂಚಾಯತ್ಗೆ ಒಂದು ಅನ್ಯಾಯ ಆಗ್ಬಿಡ್ಬೇಡ್ರಿ, ನಿಮ್ಮಿಂದ ಏಟ್ ಸಹಕಾರ ಆಯ್ತು ಅಷ್ಟು ಸಹಕಾರ ಮಾಡ್ರಿ ಅಂತ ನಾವು ಎಲ್ಲರೂ ಅಧ್ಯಕ್ಷ ಹೊತ್ತಿನ ಮನವಿ ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಪ್ರಿಯಾಂಕ್ ಸಾಹೇಬ್ರಿಗೆ ನಾವು ಹೇಳಕ್ಕಾಗಲ್ರಿ, ಅವರೇ ಪಂಚಾಯತ್ ನಾವು ಒಂದು ಮನವಿ ಏನು ಮಾಡಿತ್ತು ಸರ್ ಅಂದ್ರೆ ನಾವು
PDO ಸರ್ಗ ಅಧ್ಯಕ್ಷಗ ಇನ್ನು ನೀವು ಮುಂದೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.